ಪ್ರತಿದಿನ ಮಲಗುವ ಮುನ್ನ ಬುದ್ಧನ ಈ ಮಾತುಗಳನ್ನು ಕೇಳಿದರೆ ನಿಮ್ಮ ಜೀವನವೇ ಬದಲಾಗುತ್ತದೆ. ನಿನ್ನ ಮನಸ್ಸಿನಲ್ಲಿ ಇಂದು ರಾತ್ರಿ ಯಾವ ಆಲೋಚನೆ ಇದೆಯೋ ಅದೇ ನಾಳೆ ನಿನ್ನ ಜೀವನ. ಮನಸ್ಸು ಎಲ್ಲ ಕ್ರಿಯೆಗಳ ಮೊದಲು. ಮನಸ್ಸೇ ಶ್ರೇಷ್ಠ. ಮನಸ್ಸಿನಿಂದಲೇ ಎಲ್ಲ ನಿರ್ಮಾಣ. ನೀನು ಮಾಡಿದ ಕರ್ಮ ಎಂದಿಗೂ ನಿನ್ನ ಬೆನ್ನು ಬಿಡುವುದಿಲ್ಲ. ನೀನು ಒಳ್ಳೆಯದನ್ನು ಮಾಡಿದ್ದರೆ ಅದರ ಫಲ ನಿನ್ನ ಪಾಲಿಗೆ ಬರುತ್ತದೆ. ಚಿಂತೆ ಮಾಡುವುದನ್ನು ಬಿಟ್ಟು ಈ ಕ್ಷಣದಲ್ಲಿ ಒಳ್ಳೆಯ ಕ್ರಿಯೆ ಮಾಡು. ಮನುಷ್ಯ ಮಾಡಿದ ಕರ್ಮದ ಫಲವನ್ನು ಈ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಅನುಭವಿಸುವುದು ನಿಶ್ಚಿತ. ಮನುಷ್ಯ ಖಾಲಿ ಕೈಯಿಂದ ಬರುತ್ತಾನೆ, ಖಾಲಿ ಕೈಯಿಂದ ಹೋಗುತ್ತಾನೆ ಎಂದು ಎಲ್ಲರೂ ಹೇಳುತ್ತಾರೆ. ಆದರೆ ಮನುಷ್ಯ ಬರುವಾಗ ತನ್ನ ಕರ್ಮ ಸಂಸ್ಕಾರದ ಜೊತೆ ಬರುತ್ತಾನೆ. ಹೋಗುವಾಗ ತಾನು ಮಾಡಿದ ಕ್ರಿಯೆಗಳ ಫಲ ಕೊಂಡೊಯ್ಯುತ್ತಾನೆ. ಈ ಸತ್ಯ ಅರ್ಥ ಮಾಡಿಕೊಂಡ ದಿನ ಈ ಜಗತ್ತು ಬದಲಾವಣೆಯ ದಾರಿಯಲ್ಲಿ ಸಾಗುತ್ತದೆ. ನೀನೇ ನಿನ್ನ ಮಾಲೀಕ. ನೀನೇ ನಿನ್ನ ಗುರು. ನಿನ್ನ ಜೀವನ ನಿನ್ನ ಕ್ರಿಯೆಯಿಂದ ನಿರ್ಮಾಣ ಆಗುತ್ತದೆ. ಮತ್ಯಾರೂ ನಿನ್ನ ಜೀವನ ಬದಲಾಯಿಸಲಾರರು. ಕೋಪದಲ್ಲಿ ಮಾತನಾಡಿದರೆ ನಮ್ಮ ಸ್ವಭಾವವನ್ನು ಕಳೆದುಕೊಳ್ಳುತ್ತೇವೆ. ಅತಿಯಾಗಿ ಮಾತನಾಡಿದರೆ ನಮ್ಮ ಮನಸ್ಸಿನ ಶಾಂತಿಯನ್ನು ಕಳೆದುಕೊಳ್ಳುತ್ತೇವೆ. ಸುಳ್ಳು ಮಾತನಾಡಿದರೆ ನಮ್ಮ ಹೆಸರನ್ನು ಕಳೆದುಕೊಳ್ಳುತ್ತೇವೆ. ಅಹಂಕಾರದಿಂದ ಮಾತನಾಡಿದರೆ ಇರುವ ಪ್ರೀತಿಯನ್ನು ಕಳೆದುಕೊಳ್ಳುತ್ತೇವೆ. ದ್ವೇಷದಿಂದ ಮಾತನಾಡಿದರೆ ಜೀವನದ ಸೌಂದರ್ಯವನ್ನು ಕಳೆದುಕೊಳ್ಳುತ್ತೇವೆ. ಆದರೆ ಸತ್ಯದಿಂದ, ಮೃದುತ್ವದಿಂದ, ಕರುಣೆಯಿಂದ ಮಾತನಾಡಿದರೆ ನೀವು ಎಲ್ಲವನ್ನೂ ಗಳಿಸಿಕೊಳ್ಳುತ್ತೀರಿ. ನೀವು ಮಾಡುವ ಕೆಲಸದ ಮೇಲೆ ಶ್ರದ್ಧೆ ಮತ್ತು ಗೌರವ ಇರಲಿ. ಅದರ ಫಲದ ಅಪೇಕ್ಷೆ ಹಿಡಿಯದೆ ಕ್ರಿಯೆ ಮಾಡಿ. ಕ್ರಿಯೆಯನ್ನು ದ್ವೇಷ, ಅಸೂಯೆ, ಅಹಂಕಾರ ಬಿಟ್ಟು ಪ್ರೀತಿ, ಕರುಣೆ, ವಿನಮ್ರತೆಯಿಂದ ಮಾಡಿ. ಜೀವನದಲ್ಲಿ ನಡೆಯುವ ಎಲ್ಲ ಕ್ರಿಯೆಗಳು ಒಂದು ಕಾರಣಕ್ಕಾಗಿ ನಡೆಯುತ್ತವೆ ಎನ್ನುವ ಜ್ಞಾನ ಅರ್ಥ ಮಾಡಿಕೊಳ್ಳಿ. ಭವಿಷ್ಯದ ಬಗ್ಗೆ ಚಿಂತೆ ಮಾಡಬೇಡಿ. ವರ್ತಮಾನಕ್ಕಾಗಿ ಜೀವಿಸಿ. ಒಂದು ಸಾರಿ ಸಿವಕ ಎಂಬ ತಪಸ್ವಿ ಭಗವಾನ್ ಬುದ್ಧನ ಬಳಿ ಬಂದು ಒಂದು ಪ್ರಶ್ನೆ ಕೇಳಿದ. ಎಲ್ಲ ಸುಖ ದುಃಖಗಳು ಹಿಂದಿನ ಕರ್ಮದ ಫಲ ಎಂದಾದರೆ ಇಂದು ಪ್ರಯತ್ನಿಸುವ ಪ್ರಯೋಜನ ಏನು ಎಂದು. ಅದಕ್ಕೆ ಉತ್ತರಿಸುವ ಭಗವಾನ್ ಬುದ್ಧ ಮುಗುಳು ನಕ್ಕು ಹೇಳಿದರು, ಕೆಲವು ನೋವು ದೇಹದ ಕಾಯಿಲೆಯಿಂದ ಬರುತ್ತದೆ, ಕೆಲವು ಋತು ಬದಲಾವಣೆಯಿಂದ, ಕೆಲವು ಅಜಾಗ್ರತೆಯಿಂದ, ಕೆಲವು ಬೇರೆಯವರ ಕ್ರಿಯೆಯಿಂದ, ಮತ್ತೆ ಕೆಲವು ಹಿಂದಿನ ಕರ್ಮದ ಫಲ. ಆದರೆ ಎಲ್ಲ ದುಃಖವೂ ಹಿಂದಿನ ಕರ್ಮದ ಫಲ ಎಂದು ಹೇಳುವವರು ಲೋಕಸತ್ಯ ಮೀರಿ ಮಾತನಾಡುತ್ತಾರೆ. ಆ ಮಾತು ತಪ್ಪು ಎನ್ನುವುದು ನಿಶ್ಚಿತ. ಒಂದು ವೇಳೆ ಪ್ರಯತ್ನ ಮಾಡಿದರೆ ಸಿಗಬಹುದು ಎಂದು ಹಣೆಬರಹದಲ್ಲಿ ಬರೆದಿದ್ದರೆ ಪ್ರಯತ್ನವೇ ಸಾಧನೆಯ ಮಾರ್ಗ. ಅದನ್ನು ಕೇಳಿದ ಸಿವಕ ಹೇಳಿದ, ಭಗವಂತ, ಕತ್ತಲಲ್ಲಿ ದೀಪ ಹಿಡಿದು ಬಂದಂತೆ ಧರ್ಮ ಸ್ಪಷ್ಟ ಮಾಡಿದಿರಿ. ನಾನು ತಮ್ಮ ಶರಣಾಗ್ತೇನೆ. ಈ ಪ್ರಪಂಚದಲ್ಲಿ ಯಾವುದೂ ಶಾಶ್ವತ ಅಲ್ಲ. ಇಲ್ಲಿ ಎಲ್ಲವೂ ಅನಿತ್ಯ. ಪ್ರತಿಯೊಬ್ಬರ ದೇಹಕ್ಕೂ ಒಂದು ಅವಧಿ ಇದೆ. ಹಾಗಾಗಿ ದೇಹ ಇರುವ ಈ ಸಮಯದಲ್ಲಿ ಒಳ್ಳೆಯ ಕ್ರಿಯೆ ಮಾಡಿ. ದೇಹ ಅಂತ್ಯವಾದ ಮೇಲೆ ನಾವು ಏನನ್ನೂ ತೆಗೆದುಕೊಂಡು ಹೋಗಲಾಗದು, ಯಾರನ್ನೂ ಜೊತೆಗೆ ಕರೆದುಕೊಂಡು ಹೋಗಲಾಗದು. ನೆಮ್ಮದಿ ಹಣದಲ್ಲಿ ಅಥವಾ ವಸ್ತುಗಳಲ್ಲಿ ಇಲ್ಲ, ಅದು ನಮ್ಮ ಮನಸ್ಸಿನಲ್ಲೇ ಇದೆ. ತಮ್ಮ ಆಸೆಗಳು ಈಡೇರುವ ಮೊದಲೇ ಸಾವು ಮನುಷ್ಯರನ್ನು ಕೊಂಡೊಯ್ಯುತ್ತದೆ. ನಿದ್ದೆ ಮಾಡುತ್ತಿರುವ ಹಳ್ಳಿಯನ್ನು ಪ್ರವಾಹ ಕೊಚ್ಚಿ ಒಯ್ಯುವಂತೆ. ಇದು ಕೇವಲ ಒಂದು ಊರಿನ ಸತ್ಯ ಅಲ್ಲ, ಒಂದು ಕುಟುಂಬದ ಸತ್ಯ ಅಲ್ಲ. ದೇವ ಮಾನವ ಎಲ್ಲರಿಗೂ ಅನ್ವಯ ಆಗುವ ಮಹಾ ಸತ್ಯ ಇದು. ಅನಿತ್ಯ. ಅಹಂಕಾರ ಹೆಚ್ಚಾದಾಗ ಸ್ಮಶಾನದ ಬಳಿ ನಿಂತು ಯೋಚಿಸಿ. ನಾನೇ ಮಹಾನ್ ಎಂದು ಮೆರೆದ ಎಷ್ಟೋ ಜನ ಅಲ್ಲಿ ಮಣ್ಣಾಗಿದ್ದಾರೆ. ಆ ದಿನ ನಾವು ಹಾಗೆ ಮಣ್ಣಾಗಲಿದ್ದೇವೆ. ಸತ್ಯದ ದಾರಿಯಲ್ಲಿ ನಡೆ. ಆ ದಾರಿಯಲ್ಲಿ ನಡೆಯುವಾಗ ನೀನು ಪಾತಾಳಕ್ಕೆ ಬಿದ್ದರೂ ಧರ್ಮ ನಿನ್ನನ್ನು ಮೇಲಕ್ಕೆ ಎತ್ತುತ್ತದೆ. ದೇವರಿಗೆ ಪೂಜೆ ಮಾತ್ರ ಮಾಡಿದರೆ ಪುಣ್ಯ ಬರುವುದಿಲ್ಲ. ಒಳ್ಳೆಯ ಮನಸ್ಸು, ಒಳ್ಳೆಯ ಯೋಚನೆ, ಒಳ್ಳೆಯ ಕ್ರಿಯೆ, ಒಳ್ಳೆಯ ಮಾತು, ಕರುಣೆ, ಅಹಿಂಸೆ ಇವುಗಳಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಧ್ಯಾನ ಮನಸ್ಸನ್ನು ಶುದ್ಧ ಮಾಡುತ್ತದೆ. ದಾನ ಸಂಪತ್ತನ್ನು ಶುದ್ಧ ಮಾಡುತ್ತದೆ. ಕ್ಷಮೆ ಸಂಬಂಧವನ್ನು ಶುದ್ಧ ಮಾಡುತ್ತದೆ. ಸತ್ಯ ಆತ್ಮವನ್ನು ಶುದ್ಧ ಮಾಡುತ್ತದೆ. ಮೈತ್ರಿ ಹೃದಯವನ್ನು ಶುದ್ಧ ಮಾಡುತ್ತದೆ. ಕರ್ಮ ಭವಿಷ್ಯವನ್ನು ಶುದ್ಧ ಮಾಡುತ್ತದೆ.
ಅಹಿಂಸೆ ಜೀವನವನ್ನು ಶುದ್ಧ ಮಾಡುತ್ತದೆ. ಬುದ್ಧನ ಧರ್ಮದಲ್ಲಿ ಸುಳ್ಳನ್ನು ಹೊರತುಪಡಿಸಿ ಇನ್ನೆಲ್ಲವೂ ಇದೆ. ಈ ಪ್ರಪಂಚದಲ್ಲಿ ಬೇರೆ ಎಲ್ಲವೂ ಇದೆ, ಆದರೆ ನೆಮ್ಮದಿ ಇಲ್ಲ. ಇಂದು ಎಲ್ಲ ಮನುಷ್ಯರ ಬಳಿ ಎಲ್ಲವೂ ಇದೆ, ಆದರೆ ಶಾಂತಿ ಇಲ್ಲ. ರಾಗಕ್ಕೆ ಸಮಾನ ಬೆಂಕಿ ಇಲ್ಲ, ದ್ವೇಷಕ್ಕೆ ಸಮಾನ ಕೆಡುಕು ಇಲ್ಲ, ಈ ದೇಹಕ್ಕೆ ಸಮಾನ ದುಃಖ ಇಲ್ಲ, ಆದರೆ ಶಾಂತಿಗಿಂತ ದೊಡ್ಡ ಸುಖ ಇಲ್ಲ. ಆರೋಗ್ಯ ಅತ್ಯಂತ ದೊಡ್ಡ ಲಾಭ, ತೃಪ್ತಿ ಅತ್ಯಂತ ದೊಡ್ಡ ಸಂಪತ್ತು, ನಂಬಿಕೆ ಅತ್ಯಂತ ದೊಡ್ಡ ಆತ್ಮೀಯ, ನಿಬ್ಬಾಣ ಅತ್ಯಂತ ದೊಡ್ಡ ಸುಖ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಬುದ್ಧವಾಣಿ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಬುದ್ಧಂ ಶರಣಂ ಗಚ್ಛಾಮಿ.